ಬಾಬಾ ಅಕ್ಕನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರಂತೆ. ಇನ್ನು ಏನೇನಮ್ಮ ಮಾಡ್ತಾಳೆ ಇವಳು? ಆ ಪ್ರಭಾಕರ್ನ ಕಿಡ್ನಾಪ್ ಮಾಡಿ ಅನುಭವಿಸ್ತಾ ಇರೋದು ಸಾಕಾಗ್ತಾ ಇಲ್ವಾ? ಈಗ ಇನ್ಯಾರು ತಗಲು ಹಾಕೊಂಡ್ರೋ ಏನೋ. ಬಾಬಾ ನಿಮ್ ಕಿವಿ ನೆಟ್ಟಿಗಿದ್ಯೋ ಇಲ್ವೋ? ನಾನು ಹೇಳಿದ್ದು ಅಕ್ಕ ಯಾರನ್ನೋ ಕಿಡ್ನಾಪ್ ಮಾಡಿದ್ಲು ಅಂತ ಅಲ್ಲ, ಅವಳನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಏನೋ ಕಿಡ್ನಾಪ್ ಮಾಡೋಳಿಗೆ ಕಿಡ್ನಾಪ್ ಮಾಡಿದಾರ? ನಿಜ ಹೇಳಮ್ಮ, ನಂಬಿಕೆ ಬರ್ತಾ ಇಲ್ಲ ನನಗೆ. ನಿಮ್ಮ ಹತ್ರ ತಮಾಷೆ ಮಾಡಕ್ ನನಗೇನು ಹುಚ್ಚ? ಆಲ್ರೆಡಿ ಅಭಿ ಸೈಟ್ ಹತ್ರ ಹೋಗಿದ್ದಾನೆ, ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಿದ್ದಾನಂತೆ. ಅಯ್ಯಯ್ಯೋ ದೇವ್ರೇ. ಡಿಂಪಿ ಮೇಡಮ್, ಅಲ್ಲೇನಾಗ್ತಿದೆ ಅಂತ ಮತ್ತೆ ಫೋನ್ ಮಾಡಿ ನನಗೆ ಅಪ್ಡೇಟ್ ಮಾಡು. ಸರಿ ಮೇಡಮ್. ಗೊತ್ತಾಯ್ತು ಬಿಡು, ನೀನು ಯಾವಾಗ ನನ್ನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬಂದ್ಯೋ ಆಗಲೇ ನನ್ನ ದಮಗಿಂತ ನಿನ್ನ ಧೈರ್ಯ ತುಂಬ ಇದೆ ಅಂತ ನನಗೆ ಗೊತ್ತಾಗ್ಬಿಡ್ತು. ಹೋಗಲಿ ಬಿಡು. ಸರಿಪ್ಪ, ನಾನು ಮಾತಾಡಲ್ಲ, ಅದೇನು ಮಾತಾಡ್ತೀಯೋ ನೀನೇ ಮಾತಾಡು. ನೋಡೋ, ಜಾಸ್ತಿ ಮಾತ್ಬೇಡ. ಈಗ ನಾನು ಏನು ಕೇಳ್ತೀನಿ ಅದಕ್ಕೆ ಉತ್ತರ ಕೊಡು ಅಷ್ಟೇ. ಅಯ್ಯ ಮತ್ತೆ ನೋಡಿ ನಗದು. ಕೊನೆದಾಗ ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೋತೀಯ ಇಲ್ವೋ ಅಷ್ಟೇ. ಆಮೇಲೆ ಹಲೋ ಜುಜುಬಿ, ನಾನು ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ನಾನು ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ನಿನಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ? ಯಾಕೆ? ಎಷ್ಟು ಕೊಟ್ಟಿದ್ದಾರೆ ಹೇಳು. ಹಾಂ, 1,00,000. ನಾನು 10 ಲಕ್ಷ ಕೊಡ್ತೀನಿ.